ಅಯ್ಯಪ್ಪ ಸ್ವಾಮಿ 4ನೆಯ ಭಾಗ. ಸ್ವಾಮಿಯ ದರ್ಶನವನ್ನು ಪಡ್ಕೊಳ್ಬೇಕಾದ್ರೆ 18 ಮೆಟ್ಟಲುಗಳನ್ನು ಹತ್ತಬೇಕಾಗತ್ತೆ. 18 ಅಂತಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಜಯ ಅನ್ನುವಂತಹ ಅರ್ಥ ಬರುತ್ತೆ. ಜ ಅಕ್ಷರವು ವರ್ಗೀಯ ವ್ಯಂಜನದಲ್ಲಿ ಬರುವ 8ನೆಯ ಅಕ್ಷರ. ಯಕಾರವು ಅವರ್ಗೀಯ ವ್ಯಂಜನದಲ್ಲಿ 1ನೇ ಅಕ್ಷರ. ಹೀಗೆ 1 ಮತ್ತು 8 ಬರೆದಾಗ 18 ಆಗುತ್ತೆ. ಆದ್ದರಿಂದ ಎಲ್ಲ 18 ಮೆಟ್ಟಲೇರಿ ಹೋದರೆ ಅದೇ ಜಯವನ್ನು ಗಳಿಸಿದಂತೆ, ಅದೇ ಭಗವಂತನ ದರ್ಶನ, ಅದೇ ಮಕರ ಜ್ಯೋತಿ. 1ನೇ ಮೆಟ್ಟಿಲು ಅರ್ಜುನ ವಿಷಾದ ಯೋಗ, 2ನೇದು ಸಾಂಖ್ಯಯೋಗ, 3 ಕರ್ಮಯೋಗ, ಜ್ಞಾನಯೋಗ, ಕರ್ಮ ಸನ್ಯಾಸ ಯೋಗ, 6 ಧ್ಯಾನಯೋಗ, ವಿಜ್ಞಾನ ಯೋಗ, ಅಕ್ಷರ ಪರಬ್ರಹ್ಮ ಯೋಗ, ರಾಜವಿದ್ಯಾ ರಾಜ್ಯಗುಹ್ಯ ಯೋಗ, ವಿಭೂತಿ ಯೋಗ, ವಿಶ್ವರೂಪ ಸಂದರ್ಶನ ಯೋಗ, ಭಕ್ತಿ ಯೋಗ, ಕ್ಷೇತ್ರಜ್ಞ ವಿಭಾಗ ಯೋಗ, ಗುಣತ್ರಯ ವಿಭಾಗ ಯೋಗ, ಪುರುಷೋತ್ತಮ ಪ್ರಾಪ್ತಿ ಯೋಗ, ದೈವಾಸುರ ಸಂಪದ್ವಿಭಾಗ ಯೋಗ, ಶ್ರದ್ಧಾತ್ರಯ ವಿಭಾಗ ಯೋಗ, ಮೋಕ್ಷ ಸನ್ಯಾಸ ಯೋಗ. ಹೀಗೆ 18 ಮೆಟ್ಟಲುಗಳನ್ನು ಹತ್ತಿದಾಗ ಪರಮಾತ್ಮನ ದರ್ಶನವಾಗುತ್ತೆ. ಅಂದರೆ ಆತ ಜ್ಞಾನಿಯಾಗ್ತಾನೆ. ಅಂದರೆ ಇರುವುದು ಒಂದೇ, ಅದೇ ಅಯ್ಯಪ್ಪ ಸ್ವಾಮಿ. ಆದ್ದರಿಂದಲೇ ಯಾರನ್ನು ನೋಡಿದರೂ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳ್ತಾ ನಮಸ್ಕಾರವನ್ನು ಮಾಡ್ತಾರೆ. ಪ್ರಪಂಚದಲ್ಲಿರುವ ಎಲ್ಲ ರೂಪಗಳು ಸ್ವಾಮಿಯೇ ಆಗಿರುವನು ಅಂತ ಹೇಳಿ ತಿಳ್ಕೊಳ್ತಾನೆ. ಇದೇ ಅಯ್ಯಪ್ಪ ತತ್ವ. ಭಗವದ್ಗೀತೆಯ ಮೊದಲನೆಯ 6 ಅಧ್ಯಾಯಗಳು ಜೀವಿಯ ಬಗ್ಗೆ ಹೇಳಿದ್ದಾರೆ. ನಂತರದ 6 ದೇವರ ಬಗ್ಗೆ ಹೇಳಿದ್ದಾರೆ. ಮುಂದಿನ 6 ಅದು ನೀನೇ ಆಗಿರುವೆ ಅಂಥೇಳಿ ಜೀವಿಯು ದೇವರಾಗುವುದನ್ನು ತಿಳಿಸುತ್ತೆ. ಅದೇ ಅಯ್ಯಪ್ಪ ತತ್ವವೂ ಆಗಿದೆ. ಅದೇ ಅಹಂ ಬ್ರಹ್ಮಾಸ್ಮಿ.